ನಾಯಕರಾಗಿರ್ಬೋದು, ನಮ್ಮ ಖರ್ಗೆ ಅವರಾಗಿರ್ಬೋದು. ಖರ್ಗೆ ಅವರು ಸಹಿತ ಅವರು ಈ ವಿಷಯದಲ್ಲಿ ಅದೇ ನೆಲೆಯಲ್ಲಿ ಮುಂದುವರಿಯುವಂಥ ವ್ಯಕ್ತಿ ಆಗಿದ್ದಾರೆ. ಇವೆಲ್ಲರೂ ಕುಡ್ಕೊಂಡು ಈ ರಾಷ್ಟ್ರಕ್ಕೆ ಒಂದು ಮಾದರಿ ರಾಜ್ಯ ಮಾಡಿ ಪ್ರತಿಯೊಬ್ಬ ರೈತನಿಗೆ ಅವನು ಬೆಳೆದ ಬೆಳೆಗೆ ಕರೆಕ್ಟಾಗಿ ರೇಟ್ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇರೋ ವ್ಯವಸ್ಥೆ ಒಂದು ಪ್ರತಿ ಗ್ರಾಮ ಪಂಚಾಯತಿಗೂ ಗೋಡೌನ್ ಕಟ್ಟಿಕೊಟ್ರೆ ಅಲ್ಲಿ ಲೋಕಲ್ ಹುಡುಗರಿಗೆ ಉದ್ಯೋಗ ಆಗ್ತದೆ, ಬೆಳೆ ರಕ್ಷಣೆ ಆಗ್ತದೆ, ರೇಟ್ ಬಂದಾಗ ಮಾರ್ತಾರೆ. ಅದೇ ಒಂದು ಸ್ವಲ್ಪ ದುಡ್ಡಿನೊಳಗೆ ನೀವು ಕಟ್ಟಿಸಿಕೊಟ್ಟಂಥ ಗೋಡೌನ್ ಬಾಡಿಗೆನೂ ಕೊಡ್ತಾರೆ. ಇವೆಲ್ಲ ಒಂದು ದೊಡ್ಡ ವ್ಯವಸ್ಥೆ ಬದಲಾವಣೆ ಆಗ್ತದೆ, ಮನ್ವಂತರ ಆಗ್ತದೆ. ಈ ದಿಸೆಯಲ್ಲಿ ನಮ್ಮ ಸಿದ್ದರಾಮಯ್ಯರು ಮಾಡಲಿ. ಯಾಕಂದರೆ ಸಿ ಎಮ್ ಕುರ್ಚಿ ಅಂತ ಈಗ ಭದ್ರಾಗಿದೆ, ಅದ್ರ ಬಗ್ಗೆ ಓಡಾಡೋದು, ತೆರಿಗೆ ಕೆಟ್ಟಿಡೋದು, ಆ ಸತೀಶ್ ಅವ್ರನ್ನ ಇನ್ನೊಬ್ಬರು ಎತ್ತಿ ಅವ್ರ ಮೇಲೆ ಎತ್ತಿ ಕಟ್ಟುವಂಥದ್ದು, ಡಿ ಕೆ ಶಿವರ್ದೇನು ಪ್ಲ್ಯಾನ್ ಮಾಡೋದು, ಇವೆಲ್ಲ ನಿರಂತರ ಮಾಡ್ತಾ ಇದ್ದು ನೋಡ್ತಾ ಇದ್ದೀವಿ. ಅದಕ್ಕಿಂತಲೂ ಇಂಪಾರ್ಟೆಂಟ್ ಇವತ್ತು ಇದನ್ನು ಮಾಡಲಿಕ್ಕೆ ಹೊರಟ್ರೆ ಬಿ ಜೆ ಪಿ ವಿರೋಧ ಮಾಡೋದಿಲ್ಲ. ಯಾಕಂದರೆ ಈಗಾಗಲೇ ರೈತರ ಬಿಸಿ ಅವ್ರಿಗೂ ತಟ್ಟಿದೆ, ಇಲ್ಲಂತಲ್ಲ ದೆಹಲಿ ಮಾಡಿದ್ರೆ ಯಾವ ರೀತಿ ಹೋರಾಟ ಆಯಿತು ಏನಾಯಿತು ಅಂತೇಳಿ. ಅದಕ್ಕಾಗಿ ಇವತ್ತು ನಿಮ್ಮ ಮುಂದೆ ಒಂದು ಅವಕಾಶ ಇದೆ, ಸುವರ್ಣ ಅವಕಾಶ ಇರ್ಬೇಕಾರೆ ಇದಕ್ಕೆ ನೀವು. ಯಾಕಂದರೆ ರೈತರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, ಮುಂದುವರಿದವರು ಇದ್ದಾರೆ, ಫೆಡ್ರಲಿಸ್ಟ್ ಇದ್ದಾರೆ, ಈಗ ಜಮೀನುದಾರರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅದ್ರಲ್ಲಿ ಹೆಚ್ಚು ಮ್ಯಾಕ್ಸಿಮಮ್ ದುಡಿಯೋರು ಅಂದರೆ ಕೃಷಿ ಕೂಲಿಕಾರರು ಮತ್ತು ಬಡ ಸಣ್ಣ ಹಿಡುವಳಿದಾರರು. ಅವ್ರಿಗೆ ಪಾಪ ಪೇಮೆಂಟ್ ಇಲ್ಲ. ನಿಮಗೆ ಗೊತ್ತದ ಈ ಒಂದು ಕೇವಲ ದಿನಕ್ಕೆ 27 ರೂಪಾಯಿ ಪಗಾರ ಬರ್ತದೆ ಅವ್ರಿಗೆ ಅಂತೇಳಿ. ಇವನ್ ಅದು ಪಾರ್ಲಿಮೆಂಟ್ದಲ್ಲೂ ಫಿಕ್ಸ್ ಆದಂಥದ್ದು. ಮತ್ತು ರೈತರ ಬೆಳೆ ಹೆಂಗೆ ಬೆಳೀತಾರೆ, ಏನು ಮಾಡ್ತಾರೆ, ಬದುಕೇನ ಅಂತ ನಿಮಗೆಲ್ಲ ಗೊತ್ತದ ರೀ. ಈ ದಿಶೆಯಲ್ಲಿ ನೀವು ಎಣ್ಣೆಕಾಳು ಬೆಳೆಯೋದಕ್ಕೆ, ಅದೇ ರೀತಿ ಹತ್ತಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಆ ಗೋಡೌನ್ ಮಾಡಿಟ್ರಪ್ಪ ಅಂತಂದ್ರೆ ಒಂದು ದೊಡ್ಡ ಮೋಸದ ಜಾಲ ಏನದ ಇಲ್ಲ. ನಾವು ಮೋಸ ತನ್ನಲಿಕ್ಕೆ ಹೋಗ್ಬಾರ್ದು. ಅದನ್ನು ದಲಾಲಿ ಅಂತ ತಕ್ಷಣ ಪಾಪ ಅವ್ರು ತಮ್ಮ ಲಾಭದ ವಿಚಾರ ಮಾಡೇ ಮಾಡೋರು ಯಾರಾದರೂ. ಆ ದಿಶೆಯಲ್ಲಿ ಅವ್ರು ತುಂಬ ಹೆಚ್ಚು ಲಾಭ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಅದನ್ನು ತಪ್ಪಿಸೋ ಸಲುವಾಗಿ ಇರೋ ಸರಳ ಮಾರ್ಗ ಅವರಿಗೂ